ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದ್ಸತಿ ಆದರೂ ಹೆಕ್ಟೇರ್ ಅನ್ನೋ ಒಂದು ಶಬ್ದದ ಬಗ್ಗೆ ಕೇಳಿರ್ತೀರ. ಆದರೆ ಸುಮಾರು ಜನಕ್ಕೆ ಈ ಹೆಕ್ಟೇರ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ತುಂಬ ಜನ ಹೇಗಿದ್ದಾರೆ ಅಂತಂದ್ರೆ, ಮೊದಲನೇ ಬಾರಿ ಈ ವರ್ಡನ್ನ ಕೇಳ್ತಾ ಇರೋರು ಇದ್ದಾರೆ. ಈ ಹೆಕ್ಟೇರ್ ಅಂದ್ರೆ ಏನು? ಇದನ್ನ ಯಾವ ಕ್ಷೇತ್ರದಲ್ಲಿ ಬಳಸ್ತಾರೆ? ಯಾವ ಕಾರಣಕ್ಕೋಸ್ಕರ ಬಳಸ್ತಾರೆ ಅಪ್ಪ ಅಂತಂದ್ರೆ, ಈ ಒಂದು ಹೆಕ್ಟೇರ್ ಅನ್ನೋ ಶಬ್ದವನ್ನ ಭೂಮಿಯನ್ನ ಅಳೆಯುವಂತ ಸಂದರ್ಭದಲ್ಲಿ ಬಳಸ್ತಾರೆ. ಹೇಗೆ ಈ ಶಬ್ದವನ್ನ ಬಳಸ್ತಾರೆ ಅಂತಂದ್ರೆ, ಪ್ರತಿ 2.471 ಎಕರೆ ಅಂದ್ರೆ ಹತ್ತತ್ರ ನಿಮ್ಗೆ 2.5 ಎಕರೆಗೆ 1 ಹೆಕ್ಟೇರ್ ಪ್ರದೇಶ ಅಂತ ಸರ್ಕಾರದವರು ಅನೌನ್ಸ್ ಮಾಡ್ತಾರೆ. ಅಂದ್ರೆ ಘೋಷಣೆ ಮಾಡ್ತಾರೆ. ನೀವು ತಲೆ ಇಟ್ಕೊಳ್ಬೇಕಾಗಿರೋದೇನಂದ್ರೆ 1 ಹೆಕ್ಟೇರ್ ಪ್ರದೇಶ ಅಂದ್ರೆ 2.471 ಎಕರೆ ಎಕರೆ ಪ್ರದೇಶ ಭೂಮಿಯನ್ನ ನಿಮ್ಗೆ 1 ಹೆಕ್ಟೇರ್ ಪ್ರದೇಶ ಅಂತ ಕರೀತಾರೆ. ಹಾಗೆ 1 ಎಕರೆಗೆ 40 ಗುಂಟೆ ಪ್ರದೇಶ ಬರುತ್ತೆ. 1 ಗುಂಟೆ ಪ್ರದೇಶ ಅಂತಂದ್ರೆ 1089 ಸ್ಕ್ವೇರ್ ಫೀಟ್ ನಿಮ್ಗೆ ಬರುತ್ತೆ. ಹಾಗೆ 1 ಎಕರೆನಲ್ಲಿ ಅಂದ್ರೆ 1 ಎಕರೆ ಭೂಮಿಯಲ್ಲಿ 43,560 ಸ್ಕ್ವೇರ್ ಫೀಟ್ ಭೂಮಿ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ ತಿಳ್ಕೊಳ್ಳಿ ಈ ಒಂದು ಹೆಕ್ಟೇರ್ ಅನ್ನೋ ಶಬ್ದದ ಬಗ್ಗೆ. ಈಗ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, 1 ಹೆಕ್ಟೇರ್‌ನಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಭೂಮಿ ಇರುತ್ತೆ? ಕ್ವೆಶ್ಚನ್‌ಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಬೇಕು.